ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನವರು ಯಾರೆಂದು ಮನ್ನಿಸಿ ಕರೆದನಗೆ ಚೆನ್ನಾಗಿ ಪೇಳಿದಿರಿ ಗುರುಸ್ವಾಮಿಯೇ. ಎತ್ತ ಹೋದರು ಬೆನ್ನು ಹತ್ತಿ ಬರುವೆನು ಗುರುವೇ, ನಿತ್ಯ ನಿತ್ಯ ಶಿಕ್ಷಾ ಮಾಡೋ ಕಂಡ. ಚಿತ್ತವಲ್ಲಭ ಗುರುವೇ ಸತ್ಯ ಶರಣರ ಬಳಿಗೆ, ಒತ್ತೊತ್ತಿ ಕರೆದೆನ್ನ ಒಪ್ಪಿಸಯ್ಯ. ಚಿತ್ತವಲ್ಲಭ ಗುರುವೇ ಸತ್ಯ ಶರಣರ ಬಳಿಗೆ, ಒತ್ತೊತ್ತಿ ಕರೆದೆನ್ನ ಒಪ್ಪಿಸಯ್ಯ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ಪಶುಪತಿಯ ಪಾದವನು ಕಂಡೆ ದೇವಾ. ಪಶುಪತಿಯ ಪಾದವನು ಕಂಡೆ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಬಸವನ ನೆನೆ ಮನವೇ ಸಂಗನ, ಬಸವನ ನೆನೆ ಮನವೇ. ಬಸವನ ಚರಣವ ಪೂಜಿಸು ಕರವೇ, ಬಸವನ ಚರಣವ ಪೂಜಿಸು ಕರವೇ. ಬಸವ 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 ಎನು ನಾಲಿಗೆ, ಬಸವ 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 ಎನು ನಾಲಿಗೆ. ಬಸವನ ನೆನೆ ಮನವೇ ಸಂಗನ, ಬಸವನ ನೆನೆ ಮನವೇ. ಬಕಾರವೇ ಲಿಂಗ ಸಕಾರವೇ ಶಕ್ತಿ, ವಕಾರವೇ ಲಿಂಗದ ಬೆಳಗೆಂಬುದು. ಬಕಾರವೇ ಲಿಂಗ ಸಕಾರವೇ ಶಕ್ತಿ, ವಕಾರವೇ ಲಿಂಗದ ನೆನಹೆಂಬುದು. ವಕಾರವೇ ಲಿಂಗದ ನೆನಹೆಂಬುದು. ಬಸವನ ನೆನೆ ಮನವೇ ಸಂಗನ, ಬಸವನ ನೆನೆ ಮನವೇ. ಬಕಾರವೇ ಗುರುವು ಸಕಾರವೇ ಲಿಂಗವು, ವಕಾರವೇ ಜಂಗಮವೆಂಬುದು. ಬಕಾರವೇ ಗುರುವು ಸಕಾರವೇ ಲಿಂಗವು, ವಕಾರವೇ ಜಂಗಮವೆಂಬುದು. ವಕಾರವೇ ಜಂಗಮವೆಂಬುದು. ಬಸವನ ನೆನೆ ಮನವೇ ಸಂಗನ, ಬಸವನ ನೆನೆ ಮನವೇ. ಬಸವೇಶ್ವರ ಚನ್ನ ಬಸವೇಶ್ವರ ಪ್ರಭು, ಎಸೆವಾ ಮೂವರು ತ್ರಿವಿಧಾಕ್ಷರವು. ಬಸವೇಶ್ವರ ಚನ್ನ ಬಸವೇಶ್ವರ ಪ್ರಭು, ಎಸೆವಾ ಮೂವರು ತ್ರಿವಿಧಾಕ್ಷರವು. ಎಸೆವಾ ಮೂವರು ತ್ರಿವಿಧಾಕ್ಷರವು. ಬಸವನ ನೆನೆ ಮನವೇ ಸಂಗನ, ಬಸವನ ನೆನೆ ಮನವೇ. ಬಸವ 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 ಎಂದು. ಬಸವ 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 ಎಂದು. ಬಸವನ ನೆನೆ
ಮನವೇ ಸಂಗನ ಬಸವನ ನೆನೆ ಮನವೇ ಎನ್ನಯ ಹೃತ್ ಕಮಲದಿ ಬೆಳಗುವ ಚನ್ನ ಮಲ್ಲಿಕಾರ್ಜುನ ಬಸವನಾಗಿಹ ಎನ್ನಯ ಹೃತ್ ಕಮಲದಿ ಬೆಳಗುವ ಚನ್ನ ಮಲ್ಲಿಕಾರ್ಜುನ ಬಸವನಾಗಿಹ ಚನ್ನ ಮಲ್ಲಿಕಾರ್ಜುನ ಬಸವನಾಗಿಹ ಬಸವನ ನೆನೆ ಮನವೇ ಸಂಗನ ಬಸವನ ನೆನೆ ಮನವೇ ಬಸವನ ಚರಣವ ಪೂಜಿಸು ಕರವೇ ಬಸವನ ಚರಣವ ಪೂಜಿಸು ಕರವೇ ಬಸವ 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 ಎನ್ನು ನಾಲಿಗೆ ಬಸವ ಬಸವ ಬಸವನ ಚರಣವ ಪೂಜಿಸು ಕರವೇ ಬಸವನ ನೆನೆ ಮನವೇ ಸಂಗನ ಬಸವನ ನೆನೆ ಮನವೇ ಸಂಗನ ಬಸವನ ನೆನೆ ಮನವೇ. ಇದು ಮಹಾದೇವಿ ಅಕ್ಕನವರ ಸ್ವರವಚನ. ಬಸವಣ್ಣನವರನ್ನ 12ನೇ ಶತಮಾನದ ಶರಣರಷ್ಟು, ಅಂದ್ರೆ ಅವರು ಬಸವಣ್ಣನವರ ಶಕ್ತಿಯನ್ನ, ಬಸವಣ್ಣನವರ ನಿಲುವನ್ನ ಅರ್ಥ ಮಾಡಿಕೊಂಡಷ್ಟು ನಾವು ಇನ್ನೂ ಅರ್ಥ ಮಾಡ್ಕೊಂಡಿದೀವಿ ಅಂತ ಹೇಳಲಿಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿ ಬಸವಣ್ಣವರನ್ನ ಎಲ್ಲ ಶರಣರು, ಅಕ್ಕ ಮಹಾದೇವಿಯರಿಂದ ಹಿಡ್ಕೊಂಡು ಅಲ್ಲಮ ಪ್ರಭುಗಳವರೆಗೆ ಮತ್ತು ಸಿದ್ದರಾಮೇಶ್ವರರಿಂದ ಹಿಡ್ಕೊಂಡು ಏನು ಆಯ್ದಕ್ಕಿ ಮಾರಯ್ಯನವರವರೆಗೆ ಎಲ್ಲ ಶರಣ ಶರಣೀಯರು ಕೂಡ ಬಸವಣ್ಣವ್ರನ್ನ, ಅವರ ವ್ಯಕ್ತಿತ್ವವನ್ನ ಸ್ತುತಿ ಮಾಡಿದ್ದಾರೆ, ಹಾಡಿದ್ದಾರೆ. ಅದನ್ನೇ ನಾವು ಪಠಣ ಮಾಡಿದ್ರೆ ಸಾಕೇನೋ ಅಂತ ಅನ್ನಿಸ್ತು. ಹೊಸದಾಗಿ ಬರೆಯೋ ಅಗತ್ಯವೇ ಇಲ್ವೇನೋ ಅನ್ನೋಷ್ಟು ಮಟ್ಟಿಗೆ ಅದ್ಭುತವಾಗಿ ಸ್ತುತಿ ಮಾಡಿದ್ದಾರೆ. ಇದರಲ್ಲಿ ಮಹಾದೇವಿ ಅಕ್ಕ ಹೇಳ್ತಾರೆ, ಬಸವನ ನೆನೆ ಮನವೇ ಸಂಗನ ಬಸವನ ನೆನೆ ಮನವೇ ಬಸವನ ಚರಣವ ಪೂಜಿಸು ಕರವೇ ಬಸವ 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 ಎನ್ನು ನಾಲಿಗೆ. ಅಂದ್ರೆ ಬಸವಣ್ಣನವರ ಸ್ಮರಣೆ ಮಾಡು, ಬಸವಣ್ಣನವರ ಚರಣವನ್ನ ಪೂಜಿಸು. ನೋಡಿ, ಅಂದ್ರೆ ಸಾಮಾನ್ಯವಾಗಿ ನಮಗೆ ಅನಿಸಿರೋ ಪ್ರಕಾರ ಶರಣರು ವ್ಯಕ್ತಿ ಪೂಜಕರಲ್ಲ. ಅವರೆಲ್ಲ ವಿಶ್ವಾತ್ಮನ ಕುರುವಾದಂತಹ ಇಷ್ಟಲಿಂಗವನ್ನು ಪೂಜಿಸಿ ಜಂಗಮದಲ್ಲಿ ಆ ಲಿಂಗ ಸ್ವರೂಪವನ್ನು ಕಂಡಂತ. ಆದ್ರೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುದೇವರ ವಿಷಯ ಬಂದಾಗ ಅವರು ತಮ್ಮ ಭಾವುಕತೆಯನ್ನ, ತಮ್ಮ ರಚನಾ ಶಕ್ತಿಯನ್ನ ಮೀರಿ ಅವರು ರಚನೆ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಇದರಲ್ಲಿ ಹೇಳ್ತಾರೆ, ಬಸವ ಅನ್ನುವ 3 ಅಕ್ಷರ ಎಂಥದ್ದು? ಬಸವನ ಚರಣವ ಪೂಜಿಸು ಕರವೇ ಬಸವ 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 ಎನ್ನು ನಾಲಿಗೆ. ಮುಂದೆ ಹೇಳ್ತಾರೆ, ವಕಾರವೇ ಲಿಂಗ, ಸಕಾರವೇ ಶಕ್ತಿ, ವಕಾರವೇ ಲಿಂಗದ ಬೆಳಗೆಂಬುದು. ಬಕಾರವೇ ಲಿಂಗ, ಲಿಂಗ ಅಂದ್ರೆ ಇಷ್ಟಲಿಂಗ ಅಂತ ಇಟ್ಕೊಳ್ಳಿ, ಅಥವಾ ನಿರಾಕಾರ ಪರಮಾತ್ಮ. ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಸಚರಾಚರಂ ತದೇತ್ತ ಲಿಂಗಮಿತ್ಯುಕ್ತಂ ಲಿಂಗ ತತ್ವಪರಾಯಣ ಹಿ ಅಂತ ಹೇಳ್ತಾರೆ. ಲಿಂಗಕ್ಕೆ ಅರ್ಥವನ್ನ ಮಗ್ಗೆ ಮಾಯಿದೇವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಂದ್ರೆ ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಸಚರಾಚರಂ ಅಂದ್ರೆ ಯಾವುದರಲ್ಲಿ ಈ ಸೃಷ್ಟಿ ಹುಟ್ಟಿ, ಯಾವುದರಲ್ಲಿ ಲೀಲೆಯಾಡಿ ಕಡೆಗೆ ಯಾವುದರ ಗರ್ಭವನ್ನ ಸೇರಿಕೊಳ್ಳುತ್ತದೆಯೋ ಅದೇ ಲಿಂಗ. ಅಂತಹ ಲಿಂಗ ಸ್ವರೂಪ ಬಸವಣ್ಣ, ಮಹಾಲಿಂಗ ಬಸವಣ್ಣ ಅಂತ ಮೇದರಕ್ಕೆತೈನವರು, ಅಲ್ಲಮ ಪ್ರಭುಗಳು ಮತ್ತು ಬೇರೆ ಬೇರೆ ಹಡಪದ ಅಪ್ಪಣ್ಣನವರೆಲ್ಲರೂ ಹೇಳಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಲಿಕಾರವೇ ಅಂದ್ರೆ
ಆ ಲಿಂಗವೇ ಬಕಾರ, ಬಕಾರವೇ ಲಿಂಗ, ಸಕಾರವೇ ಶಕ್ತಿ. ಆ ಲಿಂಗದ ಶಕ್ತಿ ಅಂದ್ರೆ ಸೃಷ್ಟಿ ಆಗಿದೆಯಲ್ಲ, ಇದೆಲ್ಲವೂ ಲಿಂಗದ ಶಕ್ತಿ. ವಕಾರವೇ ಲಿಂಗದ ಬೆಳಗೆಂಬುದು. ವಕಾರ ಅನ್ನುವಂಥದ್ದು ಲಿಂಗದ ಬೆಳಕು, ವಕಾರವೇ ಲಿಂಗದ ಬೆಳಗೆಂಬುದು. ಮುಂದಿನ ನುಡಿಯಲ್ಲಿ ಹೇಳ್ತಾರೆ, ಬಕಾರವೇ ಗುರು, ಸಕಾರವೇ ಲಿಂಗ, ವಕಾರವೇ ಜಂಗಮ ಎಂಬುದು. ಬಕಾರವೇ ಗುರು, ಸಕಾರವೇ ಲಿಂಗ, ವಕಾರವೇ ಜಂಗಮವೆಂಬುದು. ಗುರುಲಿಂಗ ಜಂಗಮ. ಲಿಂಗಾಯತ ಧರ್ಮದಲ್ಲಿ ಪೂಜ್ಯ ವಸ್ತುಗಳಿವು ಮೂರು: ಗುರು, ಲಿಂಗ, ಜಂಗಮ. ಆ ಗುರುಲಿಂಗ ಜಂಗಮ ಇನ್ನೆಲ್ಲೂ ಇಲ್ಲ, ಬಸವ ಅನ್ನೋ ಅಕ್ಷರದಲ್ಲೇ ಇದಾವೆ ಅಂತ ಹೇಳ್ತಾರೆ. ಮುಂದಿನ ನುಡಿಯಲ್ಲಿ ಹೇಳ್ತಾರೆ, ಅದು ಬಹಳ ವಿಶೇಷವಾಗಿದೆ ಮುಂದಿನ ನುಡಿ. ಬಸವೇಶ್ವರ ಚನ್ನ ಬಸವೇಶ್ವರ ಪ್ರಭು ಎಸೆವಾ ಮೂವರು ತ್ರಿವಿಧಾಕ್ಷರವು. ಅಂದ್ರೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುದೇವರು, ಇವರನ್ನ ಎಲ್ಲಾ ಶರಣರು, ಬೇರೆ ಉಳಿದ ಎಲ್ಲಾ ಶರಣರು ಸಚ್ಚಿದಾನಂದ ಸ್ವರೂಪರ ಅಂತ ಹೇಳ್ತಾರೆ. ಪರಮಾತ್ಮನ ಮೂರು ಲಕ್ಷಣಗಳು: ಸತ್, ಚಿತ್ ಮತ್ತು ಆನಂದ. ಆ ಸಚ್ಚಿದಾನಂದ ಸ್ವರೂಪವೇ ಬಸವಣ್ಣ, ಚನ್ನಬಸವಣ್ಣ ಮತ್ತು ಅಲ್ಲಮ ಪ್ರಭುದೇವ. ಬಸವಣ್ಣ ಸತ್ಸ್ವರೂಪ, ಚನ್ನಬಸವಣ್ಣ ಚಿತ್ ಸ್ವರೂಪ, ಅಲ್ಲಮ ಪ್ರಭುದೇವರು ಜಂಗಮ ಸ್ವರೂಪ ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದೆ ಈ ಮೂವರು ಅವತಾರ ಪುರುಷರು ಅಂತಾನೆ ಹೇಳ್ತಾರೆ ಎಲ್ರು. ಬಹಳ ಜನ ವಿಚಾರವಾದಿಗಳು ಹೇಳೋದೇನಪ್ಪ ಅಂತಂದ್ರೆ, ಲಿಂಗಾಯತ ಧರ್ಮ ಅವತಾರ ಸಿದ್ಧಾಂತವನ್ನು ಒಪ್ಪಲ್ಲ, ದಶಾವತಾರವನ್ನ ನಿರಾಕರಿಸ್ತಾರೆ ಲಿಂಗಾಯತರು ಅಂತ ಹೇಳ್ತಾರೆ. ದಶಾವತಾರವನ್ನ ನಿರಾಕರಿಸ್ಬೋದು, ಯಾಕಂದ್ರೆ ದಶಾವತಾರದಲ್ಲಿ ಏನ್ ಮಾಡಿದಾರ ಅವರು ಅಂದ್ರೆ, ಅಲ್ಲಿ ಪರಮಾತ್ಮನ ಅವತಾರ ಹೇಳಿಲ್ಲ, ಅವನು ದೇವರ ಅವತಾರ ಅಲ್ಲ, ಅದು ವಿಷ್ಣು ಅನ್ನುವಂತಹ ಒಬ್ಬ ಮಹಾಪುರುಷ, ಪುರುಷೋತ್ತಮ ಅಂತಾನೆ ಕರೆದು ಬಿಡ್ತಾರೆ ಅವರು. ವೈಕುಂಠ ಅನ್ನುವಂಥದ್ದೊಂದು ಲೋಕ, ಅಲ್ಲಿ ವಿಷ್ಣು ಅನ್ನುವಂತಹ, ವಿಷ್ಣು ಲಕ್ಷ್ಮಿ ಎನ್ನುವಂತಹವರು ದಂಪತಿಗಳು ಅವರು ವಾಸವಾಗಿದ್ರು. ಭೃಗು ಋಷಿ ಎನ್ನುವಂತ ಅವನು ಬರ್ತಾನೆ. ವಿಷ್ಣು ಅವನ ಅಹಂಕಾರವನ್ನು ಅಡಗಿಸೋಕ್ಕೋಸ್ಕರ ಅವನ ಕಾಲಲ್ಲಿ ಕಣ್ಣಿತ್ತು. ಪಾದಪೂಜೆ ಮಾಡೋ ನೆಪದಲ್ಲಿ ಆ ಕಣ್ಣನ್ನ ಕಿತ್ತುಬಿಟ್ಟ ಅವನ ಅಹಂಕಾರವನ್ನು ಅಡಗಿಸೋದಕ್ಕೆ. ಅದಕ್ಕೆ ಅವನು ವಿಷ್ಣುವನ್ನ ಎದೆಗೆ ಒದ್ದ, ಶಾಪವನ್ನು ಕೊಟ್ಟ. ಅವನು ಅಂದ್ರೆ 10 ಅವತಾರವನ್ನು ತಾಳು ನೀನು ಭೂಲೋಕದಲ್ಲಿ ಅಂತ ಹೇಳಿ. ಆದ್ರೆ ಇಲ್ಲಿ ಬಸವಣ್ಣನನ್ನ ಶರಣರು ಯಾವುದೇ ಶಾಪ ಕೊಟ್ಟು ಹುಟ್ಟಿಸಿಲ್ಲ. ಮುಂದಿನ ಹರಿಹರ, ಭೀಮಕವಿ ಮತ್ತು ಬೇರೆ ಬೇರೆ ಕವಿಗಳು ಅವರು ಶಾಪ ಕೊಟ್ಟು ಹುಟ್ಟಿಸ್ತಾರೆ. ಕೈಲಾಸದ ಕಲ್ಪನೆ ಮಾಡಿ ಅವರು ಶಾಪ ಕೊಟ್ಟು ಹುಟ್ಟಿಸ್ತಾರೆ ಬಸವಣ್ಣನನ್ನ. ಆದ್ರೆ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ, ಬಸವಣ್ಣ ಶಾಪದಿಂದ ಆಗಲಿ ಅಥವಾ ಯಾವುದರಿಂದನಾಗ್ಲಿ ಶಿಕ್ಷೆಗಾಗಿ ಬಂದವನಲ್ಲ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶರಣನ. ಅಂದ್ರೆ ಬಸವಣ್ಣವ್ರ ಬಗ್ಗೆ ಅಲ್ಲಮ ಪ್ರಭುಗಳು ಹೇಳ್ತಕ್ಕಂತಹ ವಚನ ಇದು. ಅಂದ್ರೆ ಇಲ್ಲಿ ಕೈಲಾಸ ಅನ್ನುವ ಲೋಕದಿಂದ ಆಗ್ಲಿ, ವೈಕುಂಠ ಅನ್ನೋ ಲೋಕದಿಂದ ಆಗಲಿ, ತ್ರಿಮೂರ್ತಿಗಳ ಯಾವುದೋ ಲೋಕದಿಂದ ಆಗ್ಲಿ ಬಸವಣ್ಣವ್ರು ಬಂದಿಲ್ಲ. ನಿರಾಕಾರ ಪರಮಾತ್ಮ ಮಹಾಲಿಂಗ, ಆ ಮಹಾಲಿಂಗದ ಸ್ವರೂಪವಾಗಿಯೇ ಈ ಮರ್ತ್ಯಲೋಕದಲ್ಲಿ ಹೊಸ ಪಥವನ್ನ, ಹೊಸ ಮಾರ್ಗವನ್ನ ತೋರಿಸ್ಲಿಕ್ಕಾಗಿ ಬಸವಣ್ಣನ ಅವತಾರ ಆಗಿದೆ ಎನ್ನುವಂತಹದ್ದನ್ನ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅಂದ್ರೆ ಅವ್ರು 3 ಜನನು ಹಾಗೇನೆ ಸತ್, ಚಿತ್, ಆನಂದ ಸ್ವರೂಪರು ಬಸವಣ್ಣ, ಚನ್ನಬಸವಣ್ಣ ಮತ್ತು ಪ್ರಭುದೇವ. ಅದಕ್ಕೆ ಮಹಾದೇವಕ್ಕೆ ಹೇಳೋದು, ಬಸವೇಶ್ವರ ಚನ್ನ ಬಸವೇಶ್ವರ ಪ್ರಭು ಎಸೆವಾ ಮೂವರು ತ್ರಿವಿಧಾಕ್ಷರವು. ಬಸವನ ನೆನೆ ಮನವೇ. ಮತ್ತೆ ಆ ಹಾಡೋರು ಮಾತಾಜಿಯವ್ರಿಗೆ ಕ್ಯಾಸೆಟ್ ಮಾಡಿಸಿದ್ದಾರೆ. ಅದರಲ್ಲಿ ಒಂದು ನುಡಿಯನ್ನ ಪೂರ ಬಸವಾಕ್ಷರಕ್ಕೆ ಮೀಸಲಾಗಿಟ್ಬಿಟ್ಟಿದ್ದಾರೆ. ಬಸವ 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 ಎಂದು ಬಸವನ ನೆನೆ ಮನವೇ ಹಂಗೆ ಬರ್ದಿದ್ದಾರೆ. ಮಹಾದೇವಕ್ಕ ಕೂಡ ಅದನ್ನೇ ಒಂದು ನುಡಿ ಮಾಡಿಬಿಟ್ಟಿದ್ದಾರೆ.
5 ನುಡಿ ಮಾಡಿದ್ದಾರೆ ಒಟ್ಟು. ಇನ್ನು ಕೊನೆ ನುಡಿಯಲ್ಲಿ ಎನ್ನಯ ಹೃತ್ಕಮಲದಲ್ಲಿ ಬೆಳಗುವ ಚನ್ನಮಲ್ಲಿಕಾರ್ಜುನ ಬಸವನಾಗಿಹ. ನೋಡಿ, ಚನ್ನಮಲ್ಲಿಕಾರ್ಜುನ ಅಂದ್ಕೊಳ್ಳಿ ಎಲ್ಲರೂ ಶ್ರೀಶೈಲಕ್ಕೆ ತಗೊಂಡೋಗ್ಬಿಡ್ತಾರೆ, ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಮಹಾದೇವಕ್ಕ ಹೇಳೋದು ಎನ್ನಯ ಹೃತ್ಕಮಲದಿ ಬೆಳಗುವ ಚನ್ನಮಲ್ಲಿಕಾರ್ಜುನ ಬಸವನಾಗಿಹ. ಚನ್ನಮಲ್ಲಿಕಾರ್ಜುನನೇ ಬಸವಣ್ಣ, ಬಸವಣ್ಣನೇ ಚನ್ನಮಲ್ಲಿಕಾರ್ಜುನ. ಅಂದ್ರೆ ಮಹಾಲಿಂಗ ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ ಅನ್ನುವ ಮಾತನ್ನ ಮಹಾದೇವಕ್ಕ ಹೇಳ್ತಾರೆ. ಇದು ಬಹಳ ವಿಶೇಷವಾಗಿರುವಂತಹ ಸ್ವರವಚನ. ಇದು ನಮಗೆ ಶರಣರು ಯಾವ ರೀತಿಯಲ್ಲಿ ಕಂಡ್ರು, ಹಡಪದ ಅಪ್ಪಣ್ಣವ್ರು ಹೇಳ್ತಾರೆ, ಎಲ್ಲಾ ಪುರಾತನರ ಶ್ರೀಚರಣಕ್ಕೆ ಇಲ್ಲಿರ್ದೇ ಶರಣೆಂದರೆ ಸಾಲದೆ. ಬಸವ, ಬಸವಪ್ಪ, ಬಸವಯ್ಯ ಶರಣೆಂದರೆ ಸಾಲದೆ. ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ ಮಹಾಮಹಿಮನಾಗಿ ಎನಗಿದೇ ದಿವ್ಯ ಮಂತ್ರ. ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣನಲ್ಲಿ ಎನಗಿದೇ ದಿವ್ಯ ಮಂತ್ರ ಅಂತ ಹೇಳಿ ಹಡಪದ ಅಪ್ಪಣ್ಣವ್ರು ಹೇಳ್ತಾರೆ. ಅಂದ್ರೆ ಎಲ್ಲರ ಹೃದಯದಲ್ಲಿ ಮಹಾಲಿಂಗ ಸ್ವರೂಪ ಎಲ್ಲರ ಹೃದಯದಲ್ಲಿದೆ. ಅವನ್ ದೇವ್ರು ಒಪ್ಪಬಹುದು, ದೇವ್ರನ್ನ ಬಿಡ್ಬೋದು, ಆ ಮಾತು ಬೇರೆ. ನಾಸ್ತಿಕ ಇರ್ಬೋದು, ಆಸ್ತಿಕ ಇರ್ಬೋದು, ಒಳ್ಳೆಯವನಿರ್ಬಹುದು, ಕೆಟ್ಟವನಿರ್ಬಹುದು. ಒಟ್ಟು ಒಂದು ಜೀವಿ ಜಗತ್ತಿನಲ್ಲಿ ಬದುಕಿದೆ ಅಂದ್ರೆ, ಅದು ಸಂಚಾರ ಮಾಡ್ತಾ ಇದೆ ಅಂದ್ರೆ ಅದರಲ್ಲಿ ಪರಮಾತ್ಮನ ಅಸ್ತಿತ್ವ ಇದೆ. ಶರಣಗಳ ಪ್ರಕಾರ ಅದು ಬೀಜದೊಳಗಣ ವೃಕ್ಷದಂತೆ ಇದೆ. ಅದನ್ನು ಬೇರೆ ಬೇರೆ ಉಪಮೆಗಳನ್ನ ಕೊಟ್ಟು, ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾರೆ. ಅದು ಹೇಗಿದೆಯಪ್ಪ ಅಂತಂದ್ರೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶ್ಶಬ್ದದಂತೆ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅಂದ್ರೆ ಎಲ್ಲಾ ಜೀವಿಗಳಲ್ಲೂ ಇದೆ, ಆದ್ರೆ ಅದು ಪ್ರಕಟ ಆಗುವ ಸಾಧ್ಯತೆ ಇರೋದು ಮನುಷ್ಯನಲ್ಲಿ ಮಾತ್ರ. ಬೇರೆ ಯಾವ ಪ್ರಾಣಿಗಳಲ್ಲಿಯೂ ಅದು ಪ್ರಕಟ ಆಗುವ ಸಾಧ್ಯತೆ ಇಲ್ಲ. ಸುಮ್ಮನೆ ಪುರಾಣಗಳಲ್ಲಿ ಬರೀತಾರೆ, ಆನೆ ಕೂಗ್ತು, ವಿಷ್ಣು ಬಂದು ಚಕ್ರ ತಗೊಂಡು ಬಂದು ಮೊಸಳೆಯನ್ನ ಕತ್ತರಿಸಿ ಹಾಕದ, ಗಜೇಂದ್ರ ಮೋಕ್ಷ ಅಂತ ಒಂದು ಪ್ರಸಂಗ ಬರುತ್ತೆ. ಆನೆ ಕೂಗಿರ್ಬೋದು, ಆದ್ರೆ ಅದು ವಿಷ್ಣು ಅಂತ ಕೂಗಿಲ್ಲ, ಆನೆ ಆನೆ ಅಂತ ಕೂಗಿದಷ್ಟೆ. ಆದ್ರೆ ಮನುಷ್ಯನಲ್ಲಿ ಧರ್ಮ ಮತ್ತು ಸಾಧನಾ ಪದ್ಧತಿಗಳು, ಯೋಗ, ಇದು ಮನುಷ್ಯನಲ್ಲಿದೆ. ಇನ್ನೂ ನೀವು ನೋಡ್ತಾ ಇದ್ದೀರಿ, ದಕ್ಷಿಣ ಆಫ್ರಿಕಾದಲ್ಲಿ ಅಥವಾ ಚೀನಾದಲ್ಲಿ ಕೆಲವು ಜನಾಂಗಗಳಿದಾವೆ, ಅವರಿಗೆ ದೇವರು ಧರ್ಮ ಏನು ಬೇಕಾಗಿಲ್ಲ. ಹಸಿ ಮಾಂಸವನ್ನು ತಿಂದು ಜೀವನ ಮಾಡ್ತಕ್ಕಂಥ ಮನುಷ್ಯ ಜನ್ಮದಲ್ಲಿ ಬಂದ್ಮೇಲೂ ಕೂಡ ಅಂದ್ರೆ ಸಂಸ್ಕಾರ ಇರಲಾರದಕ್ಕೆ. ಮಾನವ ಜನ್ಮದಲ್ಲಿಯೂ ಕೂಡ ಸಂಸ್ಕಾರ ಎಲ್ಲಿದೆ, ಸದಾಚಾರ ಸದ್ಭಕ್ತಿ ಎಲ್ಲಿದೆ, ಸುಜ್ಞಾನ ಎಲ್ಲಿದೆ, ಅಲ್ಲಿ ಪರಮಾತ್ಮನ ಅಸ್ತಿತ್ವ. ಆದರೆ ಎಲ್ಲರ ಹೃದಯದಲ್ಲಿ, ಎಲ್ಲ ಜೀವಿಗಳ ಹೃದಯದಲ್ಲಿ ಆ ಪರಮಾತ್ಮನ ಅಸ್ತಿತ್ವ ಇದೆ. ಅದು ಪ್ರಕಟ ಆಗಿಲ್ಲ ಅಷ್ಟೆ, ಪ್ರಕಟ ಆಗುವ ಸಾಧ್ಯತೆ ಇಲ್ಲ. ಒಂದ್ ವೇಳೆ ಆ ಪರಮಾತ್ಮನ ಅಂಶ ಇಲ್ಲದೆ ಹೋಗಿದ್ರೆ ಅದಕ್ಕೆ ಶವ ಅಂತ ಕರೆದು ಬಿಡ್ತಾರೆ. ಅಂದ್ರೆ ಅದು ಬದುಕುವ ಸಾಧ್ಯತೆ ಇಲ್ಲ. ಅದಕ್ಕೆ ಸಚ್ಚಿದಾನಂದ ಸ್ವರೂಪ ಎಲ್ಲಾ ಪ್ರಾಣಿಗಳಲ್ಲೂ ಇದೆ, ಆದ್ರೆ ಅದು ಕಡಿಮೆ ವ್ಯಕ್ತವಾಗಿದೆ. ಅಲ್ಲಿ ಮನುಷ್ಯನಲ್ಲಿ ಜಾಸ್ತಿ ವ್ಯಕ್ತ ಆಗತ್ ಸಾಧ್ಯತೆ ಇದೆ. ಅದರಲ್ಲಿ ಪುಣ್ಯಾತ್ಮರಲ್ಲಿ, ಮಹಾತ್ಮರಲ್ಲಿ, ಸಂತರಲ್ಲಿ, ಶರಣರಲ್ಲಿ, ಪ್ರವಾದಿಗಳಲ್ಲಿ ಅದು ಪೂರ್ಣತ್ವವನ್ನು ಮುಟ್ಟಿದೆ. ಋಷಿಗಳು ಆ ಪೂರ್ಣತ್ವವನ್ನು ಸಾಧಿಸಿದರು. ಅದನ್ನ ಶರಣರು ಎಲ್ಲರಿಗೂ ಹೇಳಿಕೊಟ್ರು ಕನ್ನಡ ಭಾಷೆಯಲ್ಲಿ ಮತ್ತು ತಮ್ಮ ಸ್ವಾನುಭವದ ಮೂಲಕ. ಅದೇನು ಸಂಸ್ಕೃತದ ಅನುವಾದ ಅಲ್ಲ, ಶರಣರ ವಚನಗಳು ಅದೇ ತರ ಬರುತ್ತೆ, ಉಪನಿಷತ್ತಿನ ತರನೇ ಬರ್ತದೆ. ಅದಕ್ಕೆ ಕೆಲವರು ಕನ್ನಡದ ಉಪನಿಷತ್ತುಗಳು ಅಂದ್ರು, ಸಂಸ್ಕೃತದಲ್ಲಿರೋದನ್ನೇ ಕನ್ನಡದಲ್ಲಿ ಹೇಳಿದ್ರು. ಒಂದು ಧರ್ಮ, ಯಾವುದೇ ಒಂದು ಧರ್ಮ ಮತ್ತೊಂದು ಧರ್ಮದ ಕಾಪಿ ಅಲ್ಲ. ಸ್ವಲ್ಪ ಅಳವಡಿಸ್ಕೊಂಡಿರ್ಬೋದು, ಎಲ್ಲದರಲ್ಲೂ ಸ್ವಲ್ಪ ಬರ್ಬೋದು, ಹೋಲಿಕೆಗಳಿರ್ಬೋದು. ಅದೇ ನಮ್ಮ ಮನೋಜ್ಗೆ ಹೇಳ್ತಿರ್ತೀನಿ, ಜೈನ ಧರ್ಮ ಮತ್ತು ಲಿಂಗಾಯತ ಧರ್ಮ ಬಹಳಷ್ಟು ವಿಷಯದಲ್ಲಿ ಹೋಲಿಕೆಗಳಿದೆ. ಆದರೆ ಜೈನ ಧರ್ಮ ಯಾವುದರ ಕಾಪಿ ಲಿಂಗಾಯತ ಧರ್ಮದ ಕಾಪಿ, ಅಥವಾ ಲಿಂಗಾಯತ ಧರ್ಮ ಜೈನ ಧರ್ಮದ ಕಾಪಿ ಅಲ್ಲ, ಹಾಗೆ ಸಾಧ್ಯ ಇಲ್ಲ. ಆದ್ರಿಂದ ನಾವು
ನಾವು ಕೂಡ ಅಷ್ಟೇ ಸಾಧನೆ ಮಾಡಬೇಕಾದ್ರೆ ಅದನ್ನು ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆದು ನಮ್ಮನ್ನು ನಾವು ಉದ್ಧರಿಸಿಕೊಳ್ಳಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.